ಯುದ್ಧ ಪೀಡಿತ ಟೆಲ್ ಅವೀವ್ನಲ್ಲಿ ಕಾಗೆಗಳು ಪ್ರತ್ಯಕ್ಷಗಳಾಗಿದ್ದಾವೆ. ಒಂದಲ್ಲ ಎರಡಲ್ಲ ಸಾವಿರಾರು ಕಾಗೆಗಳು ಪ್ರತ್ಯಕ್ಷ ಆಗಿರುವಂಥದ್ದು ಬಹಳಷ್ಟು ಒಂದು ರೀತಿಯಲ್ಲಿ ಅಪಶಕುನದ ವಾತಾವರಣ ಅನ್ನೋ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಯುದ್ಧದ ಕಾರ್ಮೋಡ ಇದೆ. ಇದೇ ಮೊದಲ ಬಾರಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆ ಟೆಲ್ ಅವೀವ್ನಲ್ಲಿ ಎಫೆಕ್ಟ್ ಆಗಿರುವಂಥದ್ದು ಈ ಯುದ್ಧದ ಕಾರ್ಮೋಡದಿಂದಾಗಿ. ಆಕಾಶದಲ್ಲಿ ಟೆಲ್ ಅವೀವ್ನತ್ತ ಕಾಗೆಗಳು ರೌಂಡ್ಸ್ ಆಗ್ತಾ ಇದ್ದಾವೆ. ಇದು ಅಪಶಕುನದ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮುಂಬರುವಂತಹ ಅನಾಹುತದ ಮುನ್ಸೂಚನೆನ ಅನ್ನುವಂತಹ ವಿಚಾರದಲ್ಲಿ ಚರ್ಚೆ ನಡೀತಾ ಇದೆ. ಇದೇ ರೀತಿಯಾಗಿ ಈ ಹಿಂದೆ ಕೋವಿಡ್ ಟೈಮ್ನಲ್ಲೂ ಸಹ ಟೆಲ್ ಅವೀವ್ನಲ್ಲಿ ಕಾಗೆಗಳ ಹಾರಾಟ ಆಗಿತ್ತು. ಅದಾದಮೇಲೆ ಲಾಕ್ಡೌನ್ ವೇಳೆ ಗುಂಪಾಗಿ ಹಾರಾಟವನ್ನು ಮಾಡಿದ್ವು ಕಾಗೆಗಳು. ಈಗ ಇಸ್ರೇಲ್ನಲ್ಲಿ ಮತ್ತೆ ಕಾಗೆಗಳು ಪ್ರತ್ಯಕ್ಷ ಆಗಿರುವಂತಹ ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ಅಲ್ಲಿರುವಂತಹ ವಿಡಿಯೋ ದೊಡ್ಡ ಮಟ್ಟದಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಆ ವೈರಲ್ ಆಗಿರುವಂತಹ ಸೋಷಿಯಲ್ ಮೀಡಿಯಾದ ವಿಡಿಯೋವನ್ನು ನೋಡ್ತಾ ಇದ್ರೆ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಇದು ಏನೋ ಅಪಶಕುನ ಇರಬಹುದು. ಮೊದಲನೇ ಮಾತು ಯುದ್ಧ ನಡೀತಾ ಇದೆ, ಎರಡನೇದಾಗಿ ಈ ರೀತಿಯಾಗಿ ನೇಚರೇ ಒಂದು ಸಂದೇಶವನ್ನು ಕೊಡ್ತಾ ಇದೆಯಾ ಅನ್ನುವಂತಹ ಮಾತನ್ನು ಸಹ ಹೇಳಲಾಗ್ತಾ ಇದೆ. ನೀವು ಎರಡು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಈ ದೃಶ್ಯಾವಳಿಗಳು ಕಾಣಿಸುತ್ತಾ ಇರೋದು ಇಸ್ರೇಲ್ನಲ್ಲಿರುವಂತಹ ಟೆಲ್ ಅವೀವ್ ಅಂದರೆ ರಾಜಧಾನಿ. ಆ ರಾಜಧಾನಿಯಲ್ಲಿ ಈ ರೀತಿಯಾಗಿರುವಂತಹ ದೃಶ್ಯಾವಳಿಗಳು ಅದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಒಂದು ಇಡೀ ನಗರದ ದೃಶ್ಯಾವಳಿಗಳನ್ನು ತೋರಿಸುವಂತಹ ಕೆಲಸವನ್ನು ಮೊಬೈಲ್ನಲ್ಲಿ ದೃಶ್ಯಾವಳಿಗಳನ್ನು ಸೆರೆ ಹಿಡಿಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ಆ ನಗರದ ಮೇಲೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಗೆಗಳ ಗುಂಪು ಸುತ್ತಾಡ್ತಾ ಇದೆ, ಹಾರಾಟವನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆಗೆ ಈ ಕಾರ್ ಪಾರ್ಕಿಂಗ್ ಪ್ಲೇಸ್ ಇದೆಯಲ್ಲ ಈವ್ನಿಂಗ್ ಟೈಮ್, ಅಲ್ಲೂ ಸಹ ನೋಡಿ ಯಾವ ರೀತಿಯಾಗಿ ಕಾರುಗಳ ಮೇಲೆ ನೂರಾರು ಕಾಗೆಗಳು ಕೂತ್ಕೊಂಡಿದ್ದಾವೆ, ಸಾವಿರಾರು ಕಾಗೆಗಳು ಹಾರಾಟವನ್ನು ನಡೆಸ್ತಾ ಇದ್ದಾವೆ. ಇದು ಯಾಕೆ ಅನ್ನುವಂತಹ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಯಾವತ್ತೂ ಸಹ ಆಗಿರಲಿಲ್ಲ. ಈ ಹಿಂದೆ ಕೋವಿಡ್ ಟೈಮಲ್ಲಿ ಆಗಿತ್ತಂತೆ. ಆ ಕೋವಿಡ್ ಟೈಮಲ್ಲಿ ಆದಂತಹ ಸಂದರ್ಭದಲ್ಲಿ ಆಗ ಕೋವಿಡ್ ಎಫೆಕ್ಟಿಂದ ಸ್ವಲ್ಪ ಪ್ರಮಾಣದಲ್ಲಿ ತೊಂದರೆ ಆಯಿತು. ಈಗ ಮತ್ತೊಂದು ಬಾರಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಈಗ ಅಲ್ಲಿ ಕಾಣಿಸುತ್ತಾ ಇರೋದು. ನೇಚರ್ಗೆ ಏನಾದರೂ ಮುಂದಾಲೋಚನೆಯ ಸಂದೇಶವನ್ನು ರವಾನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆಯಾ, ನೇಚರ್ಗೆ ಯಾವುದಾದ್ರೂ ಅಪಶಕುನದ ವಿಚಾರಗಳು ಗೊತ್ತಾಗ್ತಾ ಇದೆ, ಆ ರೀತಿಯ ಸಂದೇಶಗಳನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆಯಾ ಅನ್ನುವಂತಹ ವಿಚಾರದಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಸಾಮಾನ್ಯವಾಗಿ ಕಾಗೆಗಳು ಏನಂದರೆ ಹಾರಾಟ ನಡೆಸಿದರೆ ದೊಡ್ಡ ವಿಚಾರಗಳಾಗ್ತಾ ಇರಲಿಲ್ಲ. ಆದರೆ ಈ ರೀತಿಯಾಗಿ ಸಾವಿರಾರು ಕಾಗೆಗಳು ಏಕ ಸ್ಥಳದಲ್ಲಿ ಅಂದರೆ ಒಂದೇ ಸ್ಥಳದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹಾರಾಟವನ್ನು ನಡೆಸ್ತಾ ಇರೋದು ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.